ಮಾಡಿದ ಕಾರಣ ಏನಂದ್ರೆ ಏನ್ ಮಾಡ್ತಾ ಇದ್ದೀವಿ ಇವತ್ತಂದ್ರೆ ಈ ರಾಯಚೂರು ನಗರದಲ್ಲಿ ಈ ಏನು ಮೈಕ್ರೋ ಫೈನಾನ್ಸ್ ಅಂತೇಳಿ ಏನು ಲೋನ್ ತಗೊಂತಿದ್ದಾರೆ ಇವರು ಹೆಣ್ಮಕ್ಳು ಅವ್ರು ಕೊಡ್ತಾ ಇದ್ದಾರೆ. ಅದು ಕಾನೂನು ಬಾಹಿರವಾಗಿ ಕೊಡ್ತಿದ್ದಾರೆ ಮತ್ತೆ RBI ಗೈಡ್ಲೈನ್ಸ್ನ ಮುರಿದು ಕೊಡ್ತಿದ್ದಾರೆ. ಒಂದು ಎರಡನೇದೇನೆಂದರೆ ಅವರು ಗುಂಡಾಗಿರಿ ಮಾಡ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಅವರು. ಹೆಣ್ಮಕ್ಕಳ ಮನೆಯಲ್ಲಿ ಯಾರೂ ಇಲ್ದಿರೋ ಸಮಯದಲ್ಲಿ ಏಜೆಂಟ್ ಅಂತೇಳಿ ಏಜೆಂಟ್ಗಳಿಗೆ ಮನೆ ಕಳಿಸಿ ಅಲ್ಲಿ ಗುಂಡಾಗಿರಿ ಮಾಡಿಸೋದು, ಭಯಪಡಿಸೋದು, ಏನು ಕಿಡ್ನಿ ಮಾರಿಕೊಡು, ಇಲ್ಲಾಂದರೆ ಮನೆ ಸಾಮಾನು ಮಾರಿಕೊಡು, ಏನಂದ್ರೆ ಇಲ್ಲಾಂದರೆ ನೀನು ಏನಾದರೂ ಮಾಡು, ಹೋಗಿ ಪಟ್ರಿಗೆ ಬಿಡು, ಇನ್ಶೂರೆನ್ಸ್ ಆಗುತ್ತೆ, ಈ ಥರ ಎಲ್ಲ ಬೆದರಿಕೆ ಹಾಕ್ತಿದ್ದಾರೆ ಇವರು. ಯಾರು ಮೈಕ್ರೋ ಫೈನಾನ್ಸ್ ಏಜೆಂಟ್ಸ್ ಮತ್ತು ಮ್ಯಾನೇಜರ್ಗಳು. ಇದು ಇಲ್ಲಿವರೆಗೆ ಇವತ್ತಿಗೆ ಈ ಕ್ಷಣದಲ್ಲಿ ಬಂದಾಗಬೇಕಿದು. ಆಗಲಿಲ್ಲ ಅವು ಏಜೆಂಟ್ಗಳಿಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಕೇಸ್ ಮಾಡ್ತೀವಿ. ಯಾಕಂದರೆ ಕಾನೂನು ಬಾಹಿರವಾಗಿ ಅವ್ರು ಇನ್ನೊಂದು ಏನಾದ್ರು ರಾತ್ರಿ 12 ಗಂಟೆವರೆಗೆ ಮನೆ ಹತ್ರ ಕೊಡ್ತಿದ್ದಾರೆ. ಏನು ಯಾವ ಆಧಾರದ ಮೇಲೆ ಕೊಡ್ತಾರೋ, ಯಾವ ಕಾನೂನು ಹೇಳಿದ್ದಾರೆ? ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ. ಬೆಳಿಗ್ಗೆ 5 ಗಂಟೆ ಬರ್ಬೇಕಂತೇಳಿ ಕಾನೂನು ಇದೆಯಾ? ಆ್ಯಕ್ಚುಲಿ ನೋಡ್ಬೇಕಂದ್ರೆ ಏಜೆಂಟ್ಗಳು ಬರ್ತಿದ್ದಾರೆ ಬೆಳಿಗ್ಗೆ